ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ದಾವಣಗೆರೆಯಲ್ಲಿ ಆಗಸ್ಟ್ 2022ರಲ್ಲಿ ಸಿದ್ದರಾಮಯ್ಯ ಅವರ 75ನೇ ಹುಟ್ಟುಹಬ್ಬದ ಹೆಸರಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಸಿದ್ದರಾಮೋತ್ಸವ ಎನ್ನುವ ಸಾರ್ವಜನಿಕ ಸಮಾವೇಶ ಕರ್ನಾಟಕ ರಾಜಕೀಯದಲ್ಲಿ ನೆನಪಿನಲ್ಲಿ ಉಳಿಯುವಂತದ್ದು. ಈ ಸಮಾವೇಶ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಭದ್ರ ತಳಪಾಯವನ್ನ ಹಾಕಿಕೊಟ್ಟಿತ್ತು. ಇದೇ ರೀತಿ ಸಮಾವೇಶವನ್ನ ಆಯೋಜನೆ ಮಾಡಲು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಮುಖಂಡರು ಅಹಿಂದ ಒಕ್ಕೂಟಕ್ಕೆ ಸಜ್ಜಾಗಿ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಸ್ವಾಭಿಮಾನಿ ಸಮಾವೇಶ ಎನ್ನುವ ಹೆಸರನ್ನ ಕೂಡ ಇಡಲಾಗಿತ್ತು. ಸಿದ್ದರಾಮಯ್ಯ ಅವರಿಗೂ ಈ ಸಮಾವೇಶದ ಮೂಲಕ ಪಕ್ಷದ ಒಳಗಿನ ಮತ್ತು ಹೊರಗಿನವರಿಗೆ ಸಂದೇಶವನ್ನ ಸಾರುವ ಯೋಜನೆಯಾಗಿತ್ತು. ಅದಕ್ಕೆ ಕಾರಣ ಮೋಡ ಹೆಸರಿನಲ್ಲಿ ಪ್ರಾಸಿಕ್ಯೂಷನ್ ಎದುರಿಸಿದ್ದು, ಅವರ ಪತ್ನಿ ಮತ್ತು ಬಾಮೈದನ ವಿಚಾರಣೆ ಎದುರಿಸಿದ್ದು, ವಾಲ್ಮೀಕಿ ನಿಗಮ ಮುಂತಾದ ಹಗರಣದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅವರ ಹೆಸರು ಕೇಳಿಬಂದಿದ್ದು. ಆದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದ ಸಮಯದಲ್ಲೇ ಸ್ವಾಭಿಮಾನಿ ಸಮಾವೇಶದ ವಿರುದ್ಧ ಒಂದೇ ಒಂದು ಅನಾಮಧೇಯ ಪತ್ರ ಎಐಸಿಸಿ ವರಿಷ್ಠರ ಅಂಗಳಕ್ಕೆ ಯಾವಾಗ ಬಂತೋ ಕಾರ್ಯಕ್ರಮದ ರೂಪುರೇಷ್ಮೆಗಳೇ ಬದಲಾಗಿ ಹೋಯಿತು. ಸ್ವಾಭಿಮಾನಿ ಸಮಾವೇಶವಿಲ್ಲ, ಪಕ್ಷವೇ ನಡೆಸುತ್ತಿರುವಂತಹ ಕಾರ್ಯಕ್ರಮವಿದು ಎಂದು ಖುದ್ದು ಮುಖ್ಯಮಂತ್ರಿಗಳೇ ಹೇಳಿಕೆ ನೀಡುವಂತಾಯಿತು. ಯಾವಾಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟರೋ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ರಂಗ ಪ್ರವೇಶವನ್ನ ಮಾಡಿದ್ರು. ನಮ್ಮ ಪಕ್ಷದ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಲು ಹಾಸನದಲ್ಲಿ ಕೆಪಿಸಿಸಿ ಹಾಗೂ ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಮೂಲಕ ಹಾಸನದ ಸಮಾವೇಶವನ್ನ ಸಂಪೂರ್ಣವಾಗಿ ಡಿಕೆಶಿಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.